ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್, ಶನಿವಾರದ ವ್ಲಾಗ್. ನಾನು ಎವ್ರಿ ಸ್ಯಾಟರ್ಡೇಸ್ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತೀನಿ. ಅದು 9 ವಾರ ನಾನು ಎಳ್ಬತ್ತಿ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇದು ಬಂದು 8ನೇ ವಾರದ ವಿಡಿಯೋ ನಾನು ಹಾಕಿರೋದು. ಇವಾಗ ಧನುರ್ಮಾಸ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಅದು ನೋಡೋದಕ್ಕೆ ಒಂದು ಅಷ್ಟು ಏನು ವೈಭೋಗ ಅಂತಾರಲ್ಲ ಆ ಥರ ಇರುತ್ತೆ. ನೀವೇ ಮುಂದೆ ವಿಡಿಯೋನಲ್ಲಿ ನೋಡ್ತೀರಾ. ಸೊ ನಾನು ಎಳ್ಬತ್ತಿ ಎಲ್ಲ ಮನೆಯಲ್ಲೇ ಎಲ್ಲನೂ ತಂದು ಮಾಡ್ಕೊಂಡು ಹೋಗ್ತೀನಿ. ಅಲ್ಲೂ ಅಂಗಡಿ ಇದೆ, ಅವರು ದೇವಸ್ಥಾನದವರೇ ಇಟ್ಕೊಂಡಿದ್ದಾರೆ. ಬಟ್ ಆ ಅಂಗಡಿನಲ್ಲಿ ಎಳ್ಳೆಲ್ಲ ನೀಟಾಗಿ ಕ್ಲೀನ್ ಮಾಡಿರೋದಿಲ್ಲ, ಮತ್ತು ಕಲ್ಲೆಲ್ಲ ಹಾಗೆ ಇರುತ್ತೆ, ಡಸ್ಟ್ ಎಲ್ಲ ಹಾಗೆ ಇರುತ್ತೆ, ಮತ್ತು ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ ಅಲ್ಲಿ. ಸೊ ಅದಕ್ಕೆ ನಾನೇ ಮನೆಯಿಂದನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಳ್ಬತ್ತಿ ಎಲ್ಲನೂ ನಾನು ತಲೆ ಸ್ನಾನ ಮಾಡಿದ ದಿನವೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ನೆಂದರೆ ಚೆನ್ನಾಗಿ ಉರಿಯುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ಡೇಸ್ ಇರುವಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ದೇವ್ರ ಮನೆಯಲ್ಲಿ. ಸೊ ಈಗೊಂದು 3-4 ವೀಕ್ಸಿಂದ ನನ್ನ ಮಗಳು ನನ್ನ ಜೊತೆ ಬರ್ತಾ ಇದ್ದಾಳೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ ಅದು. ನಾನು ನನ್ನ ಹಸ್ಬೆಂಡ್ ಇಲ್ಲದೆ ಇದ್ದಾಗ ನಾನು ಅವಳನ್ನು ಟ್ರೈಸಿಕಲಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಇವತ್ತಿನ ದಿನ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರು ಫ್ರೀ ಇದ್ದರು ಅಂತ. ಸೊ ಇದಾದಮೇಲೆ ಇನ್ನು ನೆಕ್ಸ್ಟ್ ವೀಕ್ 1 ವೀಕ್ ಅಷ್ಟೇ ನಂದು ಬ್ಯಾಲೆನ್ಸ್ ಇರೋದು. ಅವಳಿಗೆ ಇಲ್ಲಿ ಆನೆ ನೋಡಿ ಖುಷಿ, ಯಾವಾಗಲೂ ಆನೆ ಜೊತೆ ಆಟ ಆಡ್ತಾ ಇರ್ತಾಳೆ. ಅವಳಿಗೆ ಎಲ್ಲ ಪ್ರಾಣಿಗಳಿಗಿನ್ನ ಎಲಿಫೆಂಟ್ ಅಂದರೆ ತುಂಬ ಇಷ್ಟ. ಮತ್ತು ಅದು ಸೌಂಡ್ ಕೂಡ ಮಾಡ್ತಾಳೆ ಅವಳು, ಎಲಿಫೆಂಟ್ ಸೌಂಡನ್ನ. ಅವಳಿಗೂ ಒಂದು ಖುಷಿ ಅನಿಸುತ್ತೆ, ಹೊರಗೆಲ್ಲಾದ್ರೂ ಕರ್ಕೊಂಡು ಹೋದರೆ ಅಂದ್ಬಿಟ್ಟು ಅವಳನ್ನು ನಾವು ಕರ್ಕೊಂಡು ಹೋದ್ವಿ. ಸೊ ಇದು ಟೆಂಪಲ್ ಬಂದು ಇರೋದು ನಮ್ಮ ಮನೆ ಹತ್ರನೇ, ನಿಯರ್ ಬೈ. ಸೊ ವಾಕ್ ಮಾಡ್ಕೊಂಡು ಹೋಗ್ಬೋದು, ಏನು ಅಷ್ಟೊಂದು ರಿಸ್ಕಿ ಅಂತ ಏನು ಅನ್ಸೋದಿಲ್ಲ. ಸೊ ನೋಡಿ ಅವಳು ಹೇಗೆ ಬರ್ತಿದ್ದಾಳೆ ಅಂತ. ಸೊ ನೆಕ್ಸ್ಟ್ ಇವಾಗ ಧನುರ್ಮಾಸ ಇರೋದ್ರಿಂದ ಅವರು ಬೇಗ ಕ್ಲೋಸ್ ಮಾಡ್ತಾರೆ ಟೆಂಪಲ್ನ. ಸೊ ಅದಕ್ಕೋಸ್ಕರ ನಾವೂ ಬೇಗ ಬೇಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬರ್ತೀವಿ. ಅರ್ಲಿ ಮಾರ್ನಿಂಗ್ ಏನೋ ಬೇಗ ಓಪನ್ ಮಾಡ್ತಾರಂತೆ ಅವರು ದೇವಸ್ಥಾನನ. ಇನ್ನೇನು ಮುಗ್ದೋಯ್ತು, ಈ ಸಂಡೇಗೆ ಮುಗ್ದೋಗುತ್ತೆ ಧನುರ್ಮಾಸ. ನೋಡಿ ಎಷ್ಟು ಚೆನ್ನಾಗಿ ಆ ಸ್ವಾಮಿಗೆ ಆರತಿ ಬೆಳಗ್ತಾ ಇದ್ದಾರೆ. ಈ ಥರ ಲೈಟೆಲ್ಲ ಆಫ್ ಮಾಡಿ, ಈ ಥರ ಕತ್ಲೆನಲ್ಲಿ ಬರೀ ದೀಪದ ಬೆಳಕು, ಆರತಿ ಬೆಳಕಲ್ಲಿ ಆ ದೇವ್ರನ್ನ ನೋಡೋದೇ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಈ ಥರ ನಾನು ಲೈಟೆಲ್ಲ ಆಫ್ ಮಾಡಿ ಆರತಿ ಮಾಡಿದ್ದೆ ಯಾವ ದೇವಸ್ಥಾನದಲ್ಲೂ ನೋಡಿರಲಿಲ್ಲ. ಸೊ ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ದೇವರು ಎದ್ದೇ ಬಂದುಬಿಟ್ಟಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ, ಆ ಥರ ಲೈಟೆಲ್ಲ ಆಫ್ ಮಾಡಿ ಮಾಡೋದು. ಆಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಆದಮೇಲೆ ಲೈಟ್ನೆಲ್ಲ ಹಾಕಿಬಿಟ್ಟು ಮತ್ತು ನಾರ್ಮಲ್ ಡೋರ್ ಓಪನ್ ಮಾಡಿ ಇದು ಸಾಂಬ್ರಾಣಿ ಹೊಗೆ ಹಾಕ್ತಾರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ, ನಿಂಗೆ ಏನಾರು ಅಂದ್ಕೊಳ್ಳಿ, ದೇವಸ್ಥಾನಕ್ಕೆ ಹೋದರೆ ಒಂದು ಏನೋ ತಲೆ ಎಷ್ಟು ಟೆನ್ಷನ್ ಇರುತ್ತೆ ಅದೆಲ್ಲ ರಿಲೀಫ್ ಆಗುತ್ತೆ ಒಂದು ಟೆಂಪಲ್ಗೆ ಹೋಗಿ ಬಂದರೆ. ಮತ್ತು ಅಲ್ಲಿ ನಮಗೇನು ಯೋಚನೆ ಅನ್ನೋದೇ ಬರೋದಿಲ್ಲ ತಲೆಯಲ್ಲಿ, ಆರಾಮ್ಸೆ ಇರುತ್ತೆ, ಪೀಸ್ ಆಫ್ ಮೈಂಡಲ್ಲಿ ಇರ್ತೀವಿ. ಸೊ ಅದು ಆ ವೈಬೇ ಬೇರೆ ಅಂತ ಹೇಳ್ತೀನಿ. ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಶನಿ ಮಹಾತ್ಮಂಗೆ ಅದು ಮಂಡೇ ಈ ಸಂಕ್ರಾಂತಿ ಹಬ್ಬಕ್ಕೆ ಅವರು ಅನ್ನಸಂತರ್ಪಣೆ ಎಲ್ಲ ಇಟ್ಟಿದ್ದಾರೆ. ನೋಡಬೇಕು, ನಾನು ಫ್ರೀ ಆದರೆ ಹೋಗಬೇಕು. ಅಲ್ಲ ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ದಾಸರಳ್ಳಿ, ಜಾಲಹಳ್ಳಿ ಕ್ರಾಸಲ್ಲಿ ಒಂದು ಅಯ್ಯಪ್ಪ ಟೆಂಪಲ್ ಇದೆ. ಅದಂತೂ ಸೂಪರ್ ಅಂದರೆ ಸೂಪರ್. ಅಲ್ಲಿಗೆ ನಾನು ಇದುವರೆಗೂ 3 to 4 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ನನ್ನ ಮಗಳು ಶೂ ಬಿಚ್ಚಿ ಕೊಟ್ಬಿಟ್ಟಿದ್ವಿ, ಅಲ್ಲಿ ಹಾಕಿದ್ದೀವಿ ಅಂತ ಅಳ್ತಾ ಇದ್ದಾಳೆ, ನಾನು ಶೂ ಕೊಡಿ ಅಂತ. ಸೊ ನಾನು ಈ ಟೆಂಪಲ್ಗೆ 3-4 ಸಲ ಹೋಗಿದ್ದೀನಿ. ಅಲ್ಲಿಗೆ ಹೋದರೆ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಮತ್ತು ಏನೋ ಒಂಥರ ವೈಬ್ರೇಷನ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆ ಟೆಂಪಲ್. ಎಷ್ಟು ಪೀಸ್ಫುಲ್ಲಾಗಿರುತ್ತೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಚ್ಚಿಗೆ ದೇವ್ರಿಗೆ ಏನೂ ಅಲಂಕಾರ ಮಾಡಿರಲ್ಲ, ದೀಪಗಳಿಂದನೇ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋಕ್ಕಂತೂ ಅದ್ಭುತ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೇನು ನಾವು ಶಬರಿಮಲೆಗೆಲ್ಲ ಹೋಗೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಇಲ್ಲಿಗಾದರೂ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಯಾರ್ಯಾರು ಹೋಗಿಲ್ಲ ಅವರೆಲ್ಲ ಈ ಟೆಂಪಲ್ಗೆ ಹೋಗಿ. ಪೂಜೆ ಎಲ್ಲನೂ ಅಷ್ಟೇ ಎಷ್ಟು ನೀಟಾಗಾಯಿತು. ಉತ್ಸವ ಮೂರ್ತಿನೆಲ್ಲ ಎಷ್ಟು ಚೆನ್ನಾಗಿ ರೌಂಡ್ ಹಾಕಿಸಿ ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು. ಸೊ ನನ್ನ ಫೇವ್ರೆಟ್ ಟೆಂಪಲ್ ಅಂದ್ಕೊಳ್ಳಿ ಅದು ಅಯ್ಯಪ್ಪ ಸ್ವಾಮಿ ಟೆಂಪಲ್.
ಸೊ ಅಲ್ಲಿ ಖುಷಿ ಅನ್ನಿಸ್ತು. ಆನ್ ದ ವೇ ನಾವು ಹೊರಟಿ ಬರುವಾಗ 9 o'clock ಆಗಿಬಿಟ್ಟಿತ್ತು. ಇನ್ನೇನು ಮನೆಯಲ್ಲಿ ಊಟ ಮಾಡೋಣ ಅಂತ ನಮ್ಮನೆ ಹತ್ರನೇ ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ಗೆ ಹೋದ್ವಿ ನಾವು. ನಮ್ಮನೆ ಮೇನ್ ರೋಡಲ್ಲೇ ಇದೆ. ಇದು ಬಂದು ನೆಲಮಂಗಲ ರೂಟಲ್ಲಿ ಸಿಗುತ್ತೆ ಹೋಟೆಲ್. ಸೊ ಇಲ್ಲಿ ಫುಡ್ಡೆಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಇಲ್ಲಿ ಸರ್ವಿಸ್ ಹಾಲ್ ಇಲ್ಲ, ಅದು ಮೇನ್ ಪ್ರಾಬ್ಲಮ್. ತುಂಬ ಗಾಳಿ ಬರ್ತಾಯಿತ್ತು, ಫುಡ್ಡೆಲ್ಲ ಬೇಗ ಬೇಗ ತಣ್ಣಗಾಗ್ತಾಯಿತ್ತು. ನಾವು ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ಮೊದಲೆಲ್ಲ ತಿಂದಿದ್ವಿ, ಬಟ್ ಇಲ್ಲೇ ಕೂತ್ಕೊಂಡು ಯಾವತ್ತೂ ತಿಂದಿರಲಿಲ್ಲ. ನನ್ನ ಮಗಳಿಗೊಂದು ರವೆ ಇಡ್ಲಿ ಆರ್ಡರ್ ಮಾಡಿದೆ. ಅವಳು ಹೇಗೆ ಅಂದರೆ, ಅವಳಿಗೆ ಫಸ್ಟ್ ಫುಡ್ ಅವಳದ್ದೇನಾದ್ರು ಬಂದರೆ ತಿಂತಾ ಇರ್ತಾಳೆ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಬಂದರೆ ಅವಳಿಗೆ ಒಂಥರ ಇದು ಕಲರ್ಫುಲ್ಲಾಗಿದೆ, ಅವ್ರು ತಿನ್ನೋದು ನಾನು ತಿನ್ನೋದಕ್ಕಿಂತ ಟೇಸ್ಟಿಯಾಗಿದೆ, ಸೊ ನಾನು ಅದನ್ನು ತಿನ್ನಬೇಕು ಅನ್ನೋ ಥರ ಅವಳಿಗೆ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಅವಳು ಇಡ್ಲಿನ ಮುಟ್ತಾನೇ ಇಲ್ಲ, ತಿಂತಾನೇ ಇಲ್ಲ. ನಾವೇನು ಆರ್ಡರ್ ಮಾಡ್ಕೊಂಡಿದ್ವಿ, ನಾವು ಬಟರ್ ನಾನ್ ಮತ್ತು ಪನ್ನೀರ್ ಮತ್ತು ಇನ್ನೊಂದೇನೋ ಮಾಡ್ಕೊಂಡಿದ್ವಿ, ಮಶ್ರೂಮ್ ಚಿಲ್ಲಿ ಏನೋ ಆರ್ಡರ್ ಮಾಡ್ಕೊಂಡಿದ್ವಿ. ಅವಳಿಗೆ ಅದ್ರ ಮೇಲೆ ಗಮನ, ನನಗಿದು ಬೇಡ ಇಡ್ಲಿ ಅಂತ. ಆಮೇಲೆ ನಾವು ಮಶ್ರೂಮ್ ಚಿಲ್ಲಿ ಕೊಟ್ವಿ, ಅವಳಿಗೆ ಫುಲ್ ಖಾರ ಆಗೋಯ್ತು. ಆಮೇಲೆ ಅವಳು ತಿನ್ನಲೇ ಇಲ್ಲ, ಸ್ವಲ್ಪ ರೋಟಿನ ಮಾತ್ರ ತಿಂದಳು. ಮೈದಾ ಅಂತ ನಾನೇ ಜಾಸ್ತಿ ಕೊಡಲಿಲ್ಲ, ಡೈಜೆಷನ್ ಆಗೋದಿಲ್ಲ ಅಂತ. ಸೊ ಇದೆಲ್ಲ ಆರ್ಡರ್ ಮಾಡಿಕೊಂಡು ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದು ಬಂದು ಸಂಡೇ ವಿಡಿಯೋ ಮಾಡಿದ್ದು ನಾನು. ಎಳ್ಳು ಬೆಲ್ಲ ಎಲ್ಲ ನಾವು ಮನೆಯಲ್ಲೇ ಮಾಡಿದ್ವಿ. ಕೊಬ್ಬರಿ ಎಲ್ಲ ನಾವು ಕಟ್ ಮಾಡಿದ್ವಿ, ಬೆಲ್ಲ ಮಾತ್ರ ರೆಡಿ ತೊಗೊಬಂದು ಮಿಕ್ಸ್ ಮಾಡಿದ್ದು. ಮತ್ತು ಎಳ್ಳು, ಕಡಲೆಬೀಜ, ಕಡಲೆ ಎಲ್ಲ ಕೂಡ ನಾವು ಮನೆಯಲ್ಲೇ ಹುರಿದೆಲ್ಲ ಹಾಕಿದ್ದು, ರೆಡಿ ತರಲಿಲ್ಲ. ಯಾಕಂದರೆ ಅವರು ನೀಟಾಗಿ ಕ್ಲೀನ್ ಮಾಡಿರಲ್ಲ, ಡಸ್ಟ್ಗೆಲ್ಲ ಇಟ್ಟಿರ್ತಾರೆ, ಯಾಕೆ ಬೇಕು ಅಂದ್ಬಿಟ್ಟು ನಾವು ತರಲಿಲ್ಲ. ಮತ್ತು ಅದು ಟೇಸ್ಟಿಯಾಗೂ ಇರೋದಿಲ್ಲ ಅಂತ. ಸೊ ನಾನು ಒಂದು 10 to 15 ಈ ಥರ ಬಾಕ್ಸಸ್ ತಂದಿದ್ದೆ ಇದನ್ನು ಹಾಕೋದಿಕ್ಕೆ ಅಂತ, ಎಳ್ಳು ಬೆಲ್ಲನ ಹಾಕೋದಿಕ್ಕೆ ಅಂತ. ನನ್ನ ಮಗಳು ಫುಲ್ ಕ್ವಾಟ್ಲೆ ಇಟ್ಟಿದ್ದಾಳೆ, ನನಗೆ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಇದನ್ನು ಸಕ್ಕರೆ ಹಚ್ಚಿ ತೊಗೊಂಡು ತಿಂತಾಯಿದ್ಲು. ನಾನಿಲ್ಲ, ಅದು ಮಾತ್ರೆ ಟ್ಯಾಬ್ಲೆಟ್ ಅಂತ ಹೇಳಿ ಅವಳಿಗೆ ತಿನ್ನಕ್ಕೆ ಬಿಡಲಿಲ್ಲ. ನೋಡಿ ಹೇಗೆ ಚೇಷ್ಟೆ ಮಾಡ್ತಿದ್ದಾಳೆ ಅಂತ, ತುಂಬ ಚೆಲ್ಲಿದ್ಲು ಅವಳು ಕೆಳಗೆಲ್ಲ ಅದನ್ನು. ಸೊ ಹೀಗೆ ನಾನೊಂದು 10 ಮಾತ್ರ ಪ್ಯಾಕ್ ಮಾಡಿದ್ದೀನಿ, ಇನ್ನೊಂದು 5 ಹಾಗೆ ಇಟ್ಟಿದ್ದೀನಿ. ನೋಡ್ಕೊಂಡು ಮಾಡೋಣ, ಎಷ್ಟು ಮನೆಗೆ ಅವಳ ಕೈಲೇ ಬೀರ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಮನೆಗೆ ಬೀರಿಸ್ತೀನಿ ಅದನ್ನು ನೋಡಿಕೊಂಡು ಮತ್ತೆ ಪ್ಯಾಕ್ ಮಾಡೋಣ ಅಂತ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇನ್ನೊಂದು 5 ಪೀಸಸ್ ಎಕ್ಸ್ಟ್ರಾ. ನಾನು ತೊಗೊಂಡಿದ್ದಂಥ ಬಾಕ್ಸಸ್ಸು ಒಂದು 5 ದೊಡ್ಡದು ಮತ್ತು ಇನ್ನೊಂದು 5 ಚಿಕ್ಕದ ಬಾಕ್ಸಸ್ ತೊಗೊಂಡಿದ್ದೆ. ಯಾಕಂದರೆ ಸಿಗಲಿಲ್ಲ ನನಗೆ ಸೇಮ್ ಸೈಜಲ್ಲಿ, ಖಾಲಿ ಆಗಿಬಿಟ್ಟಿತ್ತು. ಇನ್ನು ಬೇರೆ ಶಾಪ್ಗೆಲ್ಲ ಹೋಗಿ ಹುಡ್ಕೋ ಅಷ್ಟು ಎನರ್ಜಿ ಇರಲಿಲ್ಲ. ಸೊ ಇದು ಬಂದು ಬೆಳಗ್ಗೆ ಎಲ್ಲ ಶಾಪಿಂಗ್ ಮುಗಿಸ್ಕೊಬಂದು ಸಂಜೆ ರೆಡಿ ಮಾಡ್ತಾಯಿದ್ವಿ ನಾನು ಅವಳು ಕೂತ್ಕೊಂಡು. ಸೊ ಈ ಸಂಕ್ರಾಂತಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನನ್ನ ವಿಡಿಯೋ ಬರೋದು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ, ಹೇಗಾಯಿತು ನಮ್ಮ ಸಂಕ್ರಾಂತಿ ಹಬ್ಬ ಅಂತ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲೀಸ್, ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ನನ್ನ ಮಗಳು ಹೇಗೆಲ್ಲ ಆಡ್ತಾಳೆ ಅಂತ ಮುಂದೆ ವಿಡಿಯೋದಲ್ಲಿ ಕ್ಲಿಪ್ ಹಾಕಿದ್ದೀನಿ. ಆ ಬಾಕ್ಸೆಲ್ಲ ಇಟ್ಕೊಂಡು ಅದರಲ್ಲಿ ಬಿಲ್ಡಿಂಗ್ ಮಾಡೋ ಥರ ಎಲ್ಲ ಮಾಡೋದು ಎಲ್ಲ ಮಾಡಿದ್ದಾಳೆ. ಸೊ ಹಾಗೆ ಒಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನೋಡಿ. ಸೊ ಹೀಗೆ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.